ಕಣಿಗೆ ಸಾಕು. ಬನ್ನಿ ರಾಜಣ್ಣವ್ರೆ. ರೀ ಸುಂದರ್ ರೀ, ಹೋಗಿದ ವಿಷಯ ಏನಾಯ್ತು ರೀ? ದೀಪ ಮನೆಗೆ ಬರಕ್ಕೆ ಒಪ್ಕೊಂಡ್ಲಾ? ನೋಡಿ, ನಿಮ್ಮ ಸೊಸೆ ಈ ಮನೆಗೆ ಬರಬೇಕಾದ್ರೆ ಈ ಮನೆನ 2 ಭಾಗ ಮಾಡ್ಬೇಕಂತೆ. ಅದಕ್ಕೆ ಇವತ್ತು ಈ ಮನೆನ ಕೊನೆಗೂ ನಂದ ಗೋಕುಲದಂತ ಈ ಮನೆ. ಅಯ್ಯೋ ದೇವರೇ, ಅಮ್ಮ ನನಗೆ ಈ ಮನೆ ಪಾಲು, ಮನೆ ಮಧ್ಯೆ ಗೋಡೆ ಇದೆಲ್ಲ ಬೇಡಮ್ಮ. ನಾನು ಎಲ್ಲಿಯಾದರೂ ಕೂಲಿ ಮಾಡಿ ಬದುಕುತ್ತೀನಮ್ಮ. ಈ ರೀತಿ ಮಾಡೋದಕ್ಕೆ ಗುಣಶೇಖರನ ಮಕ್ಕಳು ಕಚ್ಚಾಡ್ಕೊಂಡು ಮನೆ ಮಧ್ಯೆ ಗೋಡೆ ಹಾಕಿದ್ದಾರೆ ಅನ್ನೋದು ನನಗೆ ಬೇಡಮ್ಮ, ನಂಗೆ ಬೇಡ. ಸುಂದರ್, ಅಳ್ಬೇಡ್ವೋ, ಅಳ್ಬೇಡ. ನೋಡು, ದೊಡ್ಡವ್ರು ಬಂದಿದ್ರಲ್ವಾ, ಅವ್ರು ಏನು ಮಾಡ್ತಾರೆ ಮಾಡಲಿ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ತಗೊಳ್ಳಿ, ಸುಮ್ಮನೆ ಇರೋ. ಮೀನಾಕ್ಷಿ, ಸುಂದರ್ ಅಳೋದನ್ನ ನಿಲ್ಲಿಸಿ. ಮೀನಾಕ್ಷಿ, ನಾನು ನಿನ್ನ ಕೈ ಹಿಡಿದಾಗ ಅಂಗೈಲಿ ಹಬ್ಬದ ರೀತಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ ಕಣೆ. ಹಾ, ಆದ್ರೂ ನಿನ್ನ ಮಕ್ಕಳು ಬೆಳೆದು ದೊಡ್ಡವರಾಗುವವರೆಗೂ ನೋಡ್ಕೊಂಡೆ. ಆದ್ರೆ ನಿನ್ನ ಮಕ್ಕಳಿಂದಾಗಿ ಈಗ ಬರೀ ಕಣ್ಣೀರಿನ ಕಾಣಿಕೆ ನಿನಗೆ ಕೊಡ್ತಾ ಇದ್ದೀನಿ ಕಣೆ, ಕೊಡ್ತಾ ಇದ್ದೀನಿ. ಅದೇನು ಹಂಚ್ಬೇಕು ಅಂತಿದ್ದೀರೋ ಅದ ಕರೆಕ್ಟಾಗಿ ಹಂಚ್ಬಿಡಿ, ನಮ್ಗೆ ಟೈಮ್ ಇಲ್ಲ. ಏಯ್ ಉಗ್ರಪ್ಪ, ಬರ್ತಿದ್ದಂಗೆ ಕುದುರೆ ಮೇಲೆ ಬಂದಂಗೆ ಟೈಮ್ ಆಯ್ತು ಅಂದ್ರೆ ಹೇಗ್ರಿ? ಮನೆಗೆ ಹಿರಿಯವರಾಗಿ ಬಂದಿದ್ದೀರಾ, 4 ಬುದ್ಧಿ ಮಾತು ಹೇಳಿ ಹಿಂದೆ ಹೇಗೆ ಸಂಸಾರ ಮಾಡ್ಕೊ ಹೋಯ್ತಿದ್ರೋ ಹಾಗೆ ಹೋಗ್ಲಿ ಬಿಡ್ರಿ. ಕೂಡ್ಕೊಂಡು ಸಂಸಾರ ಮಾಡಕ್ ಕರ್ಕೊಂಡು ಬಂದಿಲ್ಲ ಇಲ್ಲಿಗೆ ನಾನು. ನನ್ನ ಅಣ್ಣನಿಗೆ ಏನ್ ಬರ್ಬೇಕು ಅದನ್ನ ಕರೆಕ್ಟಾಗಿ ಹಂಚ್ಬಿಡಿ. ಶಂಕರ್, ಬೇಡ ಶಂಕರ್, ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಣ. ಈ ಮನೆನ ಎರಡಾಗೋದಕ್ಕೆ ಬಿಡ್ಬೇಡ, ನಾವೆಲ್ಲ ಸೇರಿ ಒಟ್ಟಾಗಿ ಇರೋಣ ಶಂಕರ್. ಅತ್ತೆ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಈ ಮನೆ 2 ಭಾಗ ಆಗಲೇಬೇಕು. ಏನ್ರಿ ಸುಮ್ಮನೆ ಯಾಕೆ ನಿಂತ್ಕೊಂಡಿದ್ದೀರಾ? ಜೋರಾಗಿ ಸಾರ್ ಹೇಳಿ, ಭಾಗ ಮಾಡ್ತಿರೋ ಅಥವಾ ನಮ್ಮಪ್ಪ ಮುಟ್ಟಿಲ್ಲ ಅಂತ. ಅದಪ್ಪ ವರ್ಷ ನಡಿಯಳಿ ಅಂದ್ರೆ ಇವ್ರಂತ ಏನ್ ಮಾತು? ನಮ್ಮ ಹೋಗೋಣ ಸುಮ್ಮನೆ ಎಲ್ಲ ನಿಮ್ಮ ಇಷ್ಟಕ್ಕೆ ಮಾತಾಡ್ಕೊಂಡು ಹೋಗಿ ಬಂದಿದ್ದೀರಾ, ಮಧ್ಯಸ್ಥಕ್ಕೆ ಬಂದಿದ್ದೀರಾ. ಸಮಾಧಾನವಾಗಿ ಏನ್ ಮಾಡ್ಬೇಕೋ ಅದನ್ನ ಮಾಡೋಣ. ಗುಣಶೇಖರ, ಜೇನು ಕೂಡ ಕಲಕ್ ಬಿದ್ದಾಗಿದೆ ಅಪ್ಪ, ಇನ್ನೂ ಒಂದಾಕ ಇರೋದು. ಮೀನಾಕ್ಷಿ, ಒಳಗಡೆ ಹೋಗಿ ಪಾತ್ರ ಪಗಡಗಳನ್ನ ಇಬ್ಬರಿಗೂ ಸಮನಾಗಿ ಹಂಚ್ಬಿಡು. ಸುಂದರ್, ನೀವು ಹೋಗಿ ಆಸ್ತಿ ಪತ್ರ ತಗೊಂಡು ಬರಪ್ಪ. ಆಯ್ತಪ್ಪ. ಅಯ್ಯೋ ಅತ್ತೆ, ಇರಿ, ನಾನು ಬರ್ತೀನಿ. ಆಮೇಲೆ ಕದ್ದು ಮುಚ್ಚಿ ಎತ್ತಿಟ್ಕೊಂಡ್ರೆ ಕಷ್ಟ ಆಗುತ್ತೆ. ನಡಿ. ನೀನು ಹೋಗಮ್ಮ, ನಿನ್ಗೆ ಯಾವ ಪಾತ್ರ ಬೇಕೋ ಆ ಪಾತ್ರ ತಕೋಗಮ್ಮ. ಕೆಲಸ ನಮಗೆ ಮಾಡೋದು ಗೊತ್ತು. ಆಯ್ತು, ತಕೋಗಮ್ಮ. ಈ ಪಾಲ್ ಮಾಡೋ ವಿಚಾರದಲ್ಲಿ ನಾನು ನಳಿನಿಗೆ ಒಂದು ಕಡ್ಡಿ ಕಮ್ಮಿ ಆದ್ರೂ ನಾನು ಸುಮ್ಮನಿರಲ್ಲ. ಸುಮ್ಮನೆ ಇದೆಯಾ? ಮಧ್ಯೆ ಕೋತಿ ಹಾಕ ಆಡ್ದಂಗೆ ಆಡ್ಬೇಡ. ಅದನ್ನ ಕೇಳ್ಬೇಕಾದವನು ನಿನ್ನ ಅಳಿಯ, ನೀನಲ್ಲ. ಮಧ್ಯಸ್ಥಿಗೆ ಬಂದಿದ್ಯಾ, ಸಮಾಧಾನವಾಗಿ ಏನ್ ಹೇಳ್ಬೇಕು ಅದನ್ನ ಹೇಳು. ಅದನ್ನ ಬಿಟ್ಟು ಈ ರೀತಿ ಸುಂದರ, ತಗೊಳ್ಳಿಪ್ಪ ಪತ್ರ. ರಾಜಣ್ಣವ್ರೆ, ಇಡೀ ಸಮಸ್ತ ಆಸ್ತಿಯಲ್ಲೇ ಇಬ್ಬರ ಹೆಸರಿಗೂ ಸಮನಾಗಿ ಬರ್ತಿದ್ದೀವಿ. ಅವರ ಹೆಸರಲ್ಲಿರೋ ಪತ್ರನ ಅವ್ರವ್ರು ಕೊಟ್ಬಿಡಿ. ಸರಿ, ಆದ್ರೆ ಒಟ್ಟಿನ ಪಾಲು ಅಂತ ಗಂಡ ಹೆಂಡತಿಗೆ ಏನಾದ್ರು ಇಟ್ಕೊಂಡಿದ್ದೀರಾ? ನಮ್ಗೇನು ಬೇಡಪ್ಪ, ಇರೋದನ್ನ ಮಕ್ಕಳಿಗೆ ಹಂಚಿದೀವಿ. ಇದರಲ್ಲಿ ನಮ್ಗಿದು ಬೇಕು ಅದು ಬೇಕು ಅಂತ ಹಂಚ್ಕೊಂಡು ಮಕ್ಕಳಿಂದ ದೂರ ಆಗೋದು ನಮ್ಗಿಷ್ಟ ಇಲ್ಲ. ಬದುಕಿದ್ರು ಇವ್ರ ಜೊತೆಲೆ, ಸತ್ರು ಇವ್ರ
ಜೊತೆಲೆ. ನೋಡಿ, ಕೊನೆವರೆಗೂ ಇದೇ ಮಾತಿರ್ಬೇಕು. ಆಮೇಲೆ ಅದು ಇದು ಅಂತ ಹೇಳಿದ್ರೆ ನಮ್ ಕೇಳೋರಲ್ಲ. ಎಲ್ಲ ಸಮನಾಗಿ ಹಂಚಿದೀನ್ರಿ ನೀವ್ ಹೇಳ್ದಂಗೆ. ದೀಪ, ಈಗ ನಿನ್ ಸಮಾಧಾನ ಆಯ್ತೇನಮ್ಮ? ನೋಡಿ ಮೀನಾಕ್ಷಮ್ಮ, ನಿಮ್ಮ ಯಜಮಾನರು ತನ್ನೆಲ್ಲ ಆಸ್ತಿನೂ ಇಬ್ರು ಗಂಡು ಮಕ್ಕಳು ಕೊಟ್ಟಿದ್ದಾರೆ. ನಿಮಗಾಗಿ ಏನನ್ನೂ ಮಾಡಿಕೊಂಡಿಲ್ಲ. ಇದಕ್ಕೆ ನೀವೇನು ಹೇಳ್ತೀರಾ? ನೋಡಿ ರಾಜಣ್ಣವ್ರೆ, ಹೇಳೋದು ಕೇಳೋದು ಏನು ಬೇಡ. ಅವ್ರು ನನ್ನ ಮಕ್ಳು ತಾನೆ, ಅವ್ರ ಜೊತೆಲೆ ನಾವು ಹೇಗೋ ಕಾಲ ಕಳ್ಕೊಂಡು ಹೋಗ್ತೀವಿ. ತೆಗೆದುಕೊಳ್ಳಪ್ಪ ಪತ್ರಣ. ಸುಂದರ್ ತಗಪ್ಪ. ಶಂಕರ್ ನೋಡಪ್ಪ ಅಳಿಯ, ಚೆನ್ನಾಗಿ ಎಲ್ಲ ಬರೆದಿದಾರ, ಮಟ್ಟ ಬಿಡಿಸ್ ನೋಡಿ. ಅಪ್ಪ, ಪತ್ರ ಕೊಡೋದೇನೋ ಕೊಟ್ಟೆ, ಅದರಲ್ಲಿ ಜಾಸ್ತಿ ಯಾವ್ದಿದೆ ಕಮ್ಮಿ ಯಾವ್ದಿದೆ ಅಂತ ನೋಡ್ಕೊಂಡಾದ್ರೂ ಕೊಡೋದು ಬೇಡವಾ? ನೋಡ್ತಾವನ ಸುಮ್ಗಿರು ಮಗಳೇ, ಸುಮ್ಗಿರು. ಆಯ್ತಾಯ್ತು, ಮನೆ ಹಾಳು ಮಾಡೋದ್ರಲ್ಲಿ ನೀನ್ ಏವನ್ ಅಂತ ಗೊತ್ತಾಯ್ತು. ಇದ್ಯಾಕವ ಫಸ್ಟ್ ಮನೆ ಹಾಳು ಮಾಡ್ತಿರೋದು? ಈಗ ಆಸ್ತಿ ಪಾಲನ್ನ ಹಂಚಾಯ್ತು. ಈಗ ತಂದೆ ತಾಯಿಗಳನ್ನ ಯಾರ ಆಸ್ತಿಯಲ್ಲಿ ಇಟ್ಕೊತೀರಾ ಹೇಳಿ? ಶಂಕರ್, ನೀನ್ ಹೇಳಪ್ಪ, ನಿನಗೆ ತಾಯಿ ಬೇಕೋ ತಂದೆ ಬೇಕು ಅಂತ? ಇಲ್ಲ, ನನಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಬೇಕು. ನನಗೆ ಈ ಮನೆ ಆಸ್ತಿ ಏನು ಬೇಡ. ನನಗೆ ನಮ್ಮ ಅಪ್ಪ ಅಮ್ಮ ಬೇಕು. ನನಗೆ ನನ್ನ ದೇವ್ರುಗಳು ಬೇಕು. ಏನ್ರಿ ಬನ್ರಿ. ಅಲ್ಲ ರೀ, ಅಪ್ಪ ಅಮ್ಮ ಇಬ್ರು ಬೇಕು ಅಂತಿದ್ದಾನೆ. ಈಗ ನಾನು ಹೇಳ್ದಂಗೆ ಆಯ್ತಾ? ಬನ್ನಿ. ತಿಳಿತಾ? ಎಲ್ಲ ನಾನೇ ಹೇಳ್ಕೊಡ್ಬೇಕು. ನಿನಗೆ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ ಅನ್ನೋದಕ್ಕೆ ನೀನ್ ಕಲಿಯುವುದ ಕಣ್ಣೇನೋ? ನೀನೊಬ್ಬನಿಗೆಲ್ಲ ಕಣ ಇವರು ತಂದೆ ತಾಯಿ, ನನಗೂ ಕೂಡ ತಂದೆ ತಾಯಿ. ಇವರು ನನ್ನ ಹತ್ರನೇ ಇರ್ತಾರೆ ಬಿಡು. ನೋಡಪ್ಪ, ನಾವು ಯಾರ ಜೊತೆಲೇ ಇದ್ರೇನು, ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ. ನೀವಿಬ್ರು ನನ್ನ ಮಕ್ಕಳೇ ತಾನೆ. ನೀವಿಬ್ರ ಜೊತೆಲೂ ನಾವು ಸಂತೋಷವಾಗಿ ಇರ್ತೀವಿ ಕಣ್ರು. ಶಂಕರ್, ಇದು ನಿನ್ನ ಮನೆ. ಸುಂದರ್, ಇದು ನಿನ್ನ ಮನೆ. ನನ್ನ ಬೇರೆ ಯಾಕಪ್ಪ? ನಿಮ್ಮಮ್ಮ ಹೇಳ್ದಂಗೆ ಎರಡು ಕಡೆನೂ ಓಡಾಡ್ಕೊಂಡು ಇರ್ತೀವಪ್ಪ, ಇರ್ತೀವಿ. ಅಲ್ಲ ರೀ, ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನೂ ಕರ್ಕೊಂಬಂದು ಸಾಕೋದಕ್ಕೆ ನನಗೇನು ಕರ್ಮನ? ನೋಡಿ, ಹೇಗಿದ್ರು ಮನೆ ಕೆಲಸ ಮಾಡೋದಕ್ಕೆ ಒಬ್ರು ಆಳ್ಬೇಕಲ್ಲ, ಅದನ್ನು ನಿಮ್ಮಮ್ಮನ್ನೇ ಇಟ್ಕೊಳ್ಳೋಣ. ನಿಮ್ಮಪ್ಪನ ನಿಮ್ಮ ತಮ್ಮನೇ ಇಟ್ಕೊಳ್ಳಿ ಹಾಗಂತ ಹೇಳಿ. ಲೇ, ಎಲ್ಲಾದ್ರೂ ಅಪ್ಪ ಅಮ್ಮನ ಬೇರೆ ಮಾಡೋಕ್ಕಾಗುತ್ತೇನೆ? ಏನ್ರಿ, ಈಗ ನಾನು ಹೇಳ್ದಂಗೆ ಕೇಳ್ತಿರೋ ಇಲ್ವೋ? ಬಾಯಿ ಮುಚ್ಕೊಂಡು ಬನ್ರಿ. ನಿಮ್ಮ ಕೈಲಾಗ್ಲಾರ ನಾನು ಹೇಳ್ತೀನಿ. ಏನಾರ ಮಾಡ್ಕೋ ಹೋಗು. ಏನಪ್ಪ ಚರ್ಚೆ? ಅದೇನು ಅಂತ ಹೇಳಿ. ಚರ್ಚೆ ಗಿರ್ಚೆ ಏನೂ ಇಲ್ಲ ದೊಡ್ಡ ಮನುಷ್ಯ. ನನಗೆ ನಮ್ಮತ್ತೆನ ನಾವೇ ಇಟ್ಕೋತೀವಿ, ನಮ್ಮ ಮಾವನ್ನ ಅವ್ರ ಕಡೆ ಬಿಟ್ಕೊಡಿ. ಏನು ಹೇಳ್ತಾ ಇದ್ದೀರಾ ರೀ? ನೋಡಿದ್ರ ರೀ, ನಾನೆಲ್ಲೂ ಹೋಗೋದಿಲ್ಲ ರೀ. ನಾನು ನಿಮ್ಮ ಜೊತೆಲೇ ಇದ್ಬಿಡ್ತೀನಿ. ಸಾರ್ಥಕವಾಯ್ತು. ನಿಮ್ಮಂತ ಮಕ್ಕಳನ್ನ ಪಡೆದ ಗುಣಶೇಖರನ ಜನ್ಮ ಸಾರ್ಥಕವಾಯ್ತು. ಗುಣಶೇಖರ, ನಾನು ನೀನು ಬರ್ತೀನಪ್ಪ. ಲೋ ಶಂಕರ, ಮನೆಗೇನು ಕರ್ದಿದ್ ಬನ್ನಿ. ಸುಂದ್ರ, ಮನೆ ಅಂದ್ಕೊಂಡ್ರಿ ಓಕೆ, ಆಸ್ತಿ ಅಂದ್ಕೊಂಡ್ರಿ ಅದು ಓಕೆ. ಜೀವ ಇಲ್ಲದ ವಸ್ತುಗಳನ್ನ ಅಂದ್ಕೊಂಡ್ರಿ ಪರವಾಗಿಲ್ಲ ಕಣ್ರು. ಆದ್ರೆ ಸದಾ ನಿಮಗೆ ಒಳ್ಳೆದನ್ನ ಬಯಸೋ ಈ ಜೀವಗಳನ್ನು ಹಂಚ್ಕೊಳ್ತಿದ್ದೀರಲ್ಲ, ನೀವು ಮಂತ್ರ ಅಂದ್ರು, ನೀವು ಮಂತ್ರ ಇಲ್ಲ, ನೀವು ಮಂತ್ರ ಎಲ್ಲ ಕಂಡ್ರು.
ಅಪ್ಪ ಅಮ್ಮ ನೀವಿಬ್ರು ನನ್ನ ಜೊತೆಲೆ ಇರೋದಂತೆ ಬನ್ನಿ ಅಪ್ಪ ಬನ್ನಿ. ಅದು ಸಾಧ್ಯವಿಲ್ಲ. ಅಪ್ಪ ಅಮ್ಮ ಒಬ್ರೊಬ್ರ ಹಂಚ್ಕೊಳ್ಳೋಣ. ಯಾಕೆಂದ್ರೆ ದೇವರು ಎಲ್ಲ ಕಡೆ ಇಲ್ಲೂ ಇರೋಕ್ಕಾಗುದಿಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡಿರೋದು. ತಂದೆ ತಾಯಿನ ನೀನೇ ಮಾಡಿಕೊಂಡ್ರೆ ಆ ತಂದೆ ತಾಯಿ ಋಣ ಎಲ್ಲ ನಿನ್ ಮೇಲೆ ಇರುತ್ತೆ ಅಲ್ವಾ? ಮತ್ತೆ ಆ ತಂದೆ ತಾಯಿಯ ಋಣದಲ್ಲಿ ಅರ್ಧದಷ್ಟು ಭಾಗ ಆದ್ರೂ ನನಗೆ ಬೇಡವೇನೋ. ಅಮ್ಮ ಏನು ಅರಿಯದ ಮುಗ್ದೆ. ಆ ತಾಯಿ ದೇವರು ನನ್ನ ಹತ್ರನೇ ಇರ್ಲಿ. ಸರಿಯಾಗಿ ಹೇಳಿದ್ರಿ ಹೇಳಿ ಅಂದ್ರ ನಮ್ಮಪ್ಪ ಯಾವಾಗಲೂ ಹಿಂಗೆ. ಕಣಿ ಕೇಳಿ ನಿಮ್ಮ ಮಾಮನ ಹೇಳ್ಕ ಬನ್ನಿ. ನಾನು ಎಲ್ಲೂ ಬರೋದಿಲ್ಲ. ನಾನು ಯಾರನ್ನ ಬಿಟ್ಟು ಎಲ್ಲೂ ಬರಲ್ಲ. ನನ್ನ ಪ್ರಾಣ ಹೋದ್ರು ನಾನು ಇವ್ರ ಜೊತೆಲೇ ಇರ್ತೀನಿ. ಶಂಕರ ನೋಡು, ನಮ್ದು ಒಂದೇ ದೇಹ ಒಂದೇ ಪ್ರಾಣ ಇದ್ದಂಗೆ ಕಣೋ. ನಮ್ಮಿಬ್ಬರನ್ನ ದೂರ ಮಾಡ್ಬೇಡ್ವೋ. ಅಯ್ಯೋ ಅತ್ತೆ ಬನ್ನಿಲಿ. ಏನು ಗೊತ್ತಾ ಅತ್ತೆ, ನಿಮ್ಮನ್ನ ಪಾಲು ಅಂತ ಹಂಚಿದಾಗೋಯ್ತು. ಈ ಮನೆ ಹಂಚಿದ್ರು, ಒಡವೆ ಹಂಚಿದ್ರು, ಪಾತ್ರೆ ಹಂಚಿದ್ರು, ಆಸ್ತಿ ಎಲ್ಲ ಹಂಚಿದಾಯ್ತು. ಈಗ ಉಳ್ಕೊಂಡಿರೋದು ನೀವಿಬ್ಬರೇ ಅಲ್ವಾ? ನಿಮ್ಮಿಬ್ಬರನ್ನೂ ಹಂಚಿದಾಗಿದೆ. ಸೊ ನೀವು ನಮ್ಮ ಆಸ್ತಿ. ಹಾಗಿರ್ಬೇಕಾದ್ರೆ ನೀವು ನಮ್ಮ ಹತ್ರ ಬರಲೇಬೇಕಲ್ವಾ? ಅಲ್ಲಾತೆ ಇಷ್ಟು ವಯಸ್ಸಾದರೂ ಇನ್ನೂ ಗಂಡ ಗಂಡ ಅಂತ ಹಂಗೆ ಹೋಗಿ ಕಚ್ಕೋತಿರಲ್ಲ ಅತ್ತೆ. ನಡೀರಿ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಮುತ್ತಂತ ಮನೆಯೊಡೆದು ಚೂರಾಯಿತು, ತುಂಬಿದ ಹಾಲಲ್ಲಿ ವಿಷ ಸೋಕಿತು. ಮುತ್ತಂತ ಮನೆಯೊಡೆದು ಚೂರಾಯಿತು, ಮುತ್ತಂತ ಮನೆಯೊಡೆದು ಚೂರಾಯಿತು, ಮುತ್ತಂತ ಮನೆಯೊಡೆದು ಚೂರಾಯಿತು, ತುಂಬಿದ ಹಾಲಲ್ಲಿ ವಿಷ ಸೋಕಿತು. ಮುತ್ತಂತ ಮನೆಯೊಡೆದು ಚೂರಾಯಿತು, ಮುತ್ತಂತ ಮನೆಯೊಡೆದು ಚೂರಾಯಿತು, ತುಂಬಿದ ಹಾಲಲ್ಲಿ ವಿಷ ಸೋಕಿತು. ಪಾಪ ಹೇಳಪ್ಪ. ಈ ಶಂಕರ್ ಬೇರೆ ಎಲ್ಗೋದ? ಇನ್ನೂ ಬರ್ಲೇ ಇಲ್ಲ. ಹೋಟ್ಲಲ್ಲಿ ಏನಾದ್ರು ತಿಂದು ತರ್ತೀನಿ ಅಂತ ಹೋದವನು ಬರ್ಲೇ ಇಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಅಯ್ಯೋ ದೇವ್ರೆ, ಅವ್ರಿನ್ನ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಟೈಮ್ಗೆ ಊಟ ಮಾಡಲಿಲ್ಲ ಅಂದರೆ ಅವ್ರ ಆರೋಗ್ಯನೇ ಹದ್ಗೆಟ್ಟೋಗುತ್ತೆ. ಅಯ್ಯೋ ದೇವ್ರೆ, ನಾನು ಒಬ್ಬ ಹೆಂಡತಿನ, ನನ್ನ ಗಂಡನ ಇಂಥ
ಪರಿಸ್ಥಿತಿಲಿ ಬಿಟ್ಟು ಅಯ್ಯೋ ಯಾಕೆ ಕಲ್ತೀಯ ಮೀನಾಕ್ಷಿ? ನಾವು ತಂದಿರೋ ಕರ್ಮನ ನಾವೇ ಅನುಭವಿಸ್ಬೇಕು. ಅಳ್ಬೇಡ ಮೀನಾಕ್ಷಿ, ಅಳ್ಬೇಡ. ಇಂಥ ಮಕ್ಕಳು ಕೊಡ ಕಾಣಿಕೆನ ನಾವು ಸ್ವೀಕರಿಸಲೇಬೇಕು. ನೀ ಅಳ್ಬೇಡ ಕಣೆ, ಅಳ್ಬೇಡ. ನೀ ಹೇಳೋದನ್ನ ನಾನು ನೋಡಕ್ಕಾಗಲ್ಲ ಕಣೆ, ನೋಡಕ್ಕಾಗಲ್ಲ. ಅಲ್ಲ ರೀ, ಅಳ್ದೆ ಇನ್ನೇನ್ ಮಾಡ್ಲಿ ಅಂದ್ರೆ ನಾ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ನಿಮ್ಮನ್ನ ಬಿಟ್ಟು ಬಂದಿದ್ದ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ನಾನು ನಿಮ್ಮನ್ನ ದೂರ ಮಾಡ್ಕೊಬಿಟ್ಟೆ ಕಣ್ರಿ, ದೂರ ಮಾಡ್ಕೊಂಡೆ. ಮನೆ ಎಲ್ಲ ಕೆಲಸ ಹಾಗೆ ಬಿದ್ದಿದೆ, ಅದನ್ನ ಅಚ್ಚುಕಟ್ಟಾಗಿ ಮಾಡೋದ್ ಬಿಟ್ಟು ಈ ಮುದಿ ವಯಸ್ಸಲ್ಲಿ ಈ ಮುತ್ಕುನ್ ಜೊತೆ ಹೊರಕೆ ಕುತ್ಕೊಂಡಿದ್ದೀರಲ್ಲ, ಏನಂತೆ ಮಾತೆತ್ತೆ ತಟ್ಟೆ ಮುಂದೆ ಬಂದು ಕುತ್ಕೊಂಡ್ಬಿಡ್ತೀರಲ್ಲ, ಅದ್ರ ತಕ್ಕನಂಗೆ ಮೈ ಬಗ್ಸಿ ಕೆಲಸ ಮಾಡ್ಬೇಕು ಅಂತ ಜ್ಞಾನ ಇರಲ್ವೇನು? ನೋಡತ್ತೆ, ಇರೋ ಬರೋ ಬಟ್ಟೆಗಳನ್ನೆಲ್ಲ ಹೋಗಿದ್ರೆ ನಿಮಗೆ, ಇಲ್ಲ ಅಂದ್ರೆ ಉಪವಾಸನೆ ಗಟ್ಟಿ. ಏನು ಮದೀಪ ಮಾತಾಡ್ತಿ ಅಂತ ಹಿರಿಯರಿಗೆ ಒಂದು ಸ್ವಲ್ಪ ಗೌರವ ಕೊಡದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ. ನಿಮ್ಮ ತಂದೆ ತಾಯಿ ಇದೇ ನಾನು ನಿನ್ನ ಬುದ್ಧಿ ಕಲ್ಸ್ಕೊಟ್ಟಿದ್ದು. ಹೇಳಮ್ಮ, ಹೇಳು. ಲೇ ಮೀನಾಕ್ಷಿ, ಅವಳು ಏನಂದ್ಲು ಅಂತ ನೀ ಸುಮ್ಮನಿರು. ಪರವಾಗಿಲ್ಲ ಕಣಯ್ಯ, ನೀನು ಸರಿಯಾಗೆ ಮಾತಾಡ್ತೀಯ. ಒಂದು ಕಡೆ ಮಗುನು ಚಿಡ್ತೀಯ, ಇನ್ನೊಂದು ಕಡೆ ತೊಟ್ಲನ್ನೂ ತೂಗ್ತೀಯ. ಮಳ್ಳಂಗಾಡ್ತೀಯಲ್ಲ ನೋಡು. ಇಷ್ಟಕ್ಕೂ ನೀವು ಯಾಕಪ್ಪ ನಮ್ಮನೆ ಉಸಾಬರಿ ನಿಮ್ಮನೆ ನೋಡ್ಕೊಂಡು ಒಳ್ಳೆ ಗೂಬೆ ತರ ಬಿದ್ದಿರೋದ್ ಬಿಟ್ಟು ನಮ್ಮನೆ ತಂಟೆಗೆ ಅವ್ರು ಯಾರು ಗೊತ್ತೇನೆ? ನನ್ನ ದೇವ್ರ ಕಡೆ ಅವ್ರನ್ನ ಗೂಬೆ ಅಂತೀಯ ನೋಡು. ಇದೇ ಲಾಸ್ಟು, ಇದೇ ಕೊನೆ, ಇದೇ ಮೊದಲು. ಇನ್ನೊಂದು ಸರಿ ಅವನೇನಾದ್ರೂ ಗೂಬೆ ಅಂದ್ರೆ ಪರಿಣಾಮ ನೆಟ್ಗಿರೋದಿಲ್ಲ. ಅಪ್ಪ ಅಪ್ಪ ಬಾರಪ್ಪ, ಊಟ ತಂದಿದ್ದೀನಿ, ಒಳಗಡೆ ಕೂತು ಊಟ ಮಾಡೋಣ. ಅಮ್ಮ, ನಿಂದು ಊಟ ಆಯ್ತಮ್ಮ? ಅಯ್ಯೋ, ನನ್ನ ಎತ್ತು ಕರುಳಿನ ನನ್ನ ಮಗನ ಜೊತೆ ಮಾತಾಡಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವಲ್ಲಪ್ಪ. ನಂದು ಒಂದು ಬಹಳ ನನ್ನ ಕೆನ್ನೆಗೆ ಹೊಡೆದು ನಿನಗೇನೋ ಆಗೋಯ್ತು ಅಂತ ಅದ್ಕೊಂಡು ನಿಂತಿದ್ದೀರಲ್ಲ ನೋಡಿ ಅಕ್ಕೆ, ನನ್ನ ಮನಸ್ಸಲ್ಲಿ ಈ ಸಂಸಾರದ ಮೇಲೆ ಮೊದಲಿಂದನೂ ಒಂದು ಕಣ್ಣು ನೋಡ್ತಾ ಇರಿ ಅದಕ್ಕೆ. ಈ ಸಂಸಾರನ ನನ್ನ ಕಿರಳು ಬೆಳ್ಳಲ್ಲಿ ಇಟ್ಕೊಂಡು ಹೇಗೆ ನಿಮ್ಮನ್ನೆಲ್ಲರೂ ಆಡಿಸ್ತೀನಿ ಅಂತ. ಆ ರೀತಿ ಏನಾದರೂ ಆಗಲಿಲ್ಲ ಅಂದರೆ ಏನೇ ಮಾಡ್ತೀಯ? ಏನೇ ಮಾತಾಡ್ತಾ ಇದೆಯಾ ನೀನು? ಏನು ನಿನ್ನ ಕೈಯಲ್ಲಿ ನನ್ನ ಮಗನ ಏನು ಮಾಡೋದಕ್ಕಾಗೋದಿಲ್ಲ. ಇವತ್ತು ನನ್ನ ಮಗನ ಚೆನ್ನಾಗಿ ಆಟ ಆಡಿಸ್ತಿದ್ದೀರಾ, ನಾಳೆ ಒಂದಲ್ಲ ಒಂದು ದಿನ ನನ್ನ ಮಗ ನನ್ನ ಸಂಸಾರನ ಉಳಿಸ್ತಾನೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಕಣೆ. ಈ ಮನೆ ನಂದ ಗೋಕಲ ಮಾಡೇ ಮಾಡ್ತಾನೆ, ನೀನು ನೋಡ್ತಾನೆ ಇರು. ಹೇಳ್ತಾ ಇರೋದು ಗುಣಶೇಖರನ ಹೆಂಡತಿ ಮೀನಾಕ್ಷಿ. ಅತ್ತೆ, ಏನ್ ಕತ್ತೆ? ಈ ಮನೆನ ನಂದ ಗೋಕುಲ ಮಾಡ್ತಾನ. ಅವನೇನಾದ್ರೂ ನಂದ ಗೋಕುಲ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ನಿನ್ನ ಮಗನಿಗೆ ನಾನು ವಿಷ ಹಾಕ್ಬೇಕಾಗುತ್ತೆ. ಏನೇ ಹೇಳ್ತಾ ಇದೀಯ ನೀನು? ಇರೋದನ್ನೇ ಹೇಳ್ತಾ ಇರೋದು. ಒಂದು ವೇಳೆ ಏನಾದ್ರೂ ನೀವು ಕನ್ಸಲ್ಲಿ ಈ ಮನೆ ಸರಿ ಹೋಗುತ್ತೆ, ನಾವೆಲ್ಲ ಚೆನ್ನಾಗಿರ್ಬೋದು, ನನ್ನ ಸಂಸಾರ ನೆಟ್ಟಗಾಗುತ್ತೆ ಅಂತ ಊಹಿಸ್ಕೊಂಡ್ರು ಆ ವಿಚಾರನ
ಗೊತ್ತಾದ್ರೆ ನಿನ್ನ ಮಗನ್ಗೆ ನಾನು ವಿಷ ಸಾಯಿಸ್ತೀನಿ. ಆಗಲ್ಲ ಅನ್ಕೋಬೇಡಿ, ಹೇಳ್ತಿರೋಳು ಉಗ್ರಪ್ಪನ ಮಗಳು ದೀಪ. ಅಯ್ಯೋ ದೇವ್ರೆ, ಇವಳ ಚಿಂಟಿ ಇವಳು ಹೇಳಿದ್ದೆ ಮಾಡಿ ತೀರಿಸ್ಬಿಡ್ತಾಳೆ. ಆದ್ರೆ ನನ್ನ ಮಗನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಬಿಡಮ್ಮ, ನನ್ನ ಜೊತೆ ಮಾತಾಡದೇ ಇದ್ರೂ ಪರವಾಗಿಲ್ಲ ಅಮ್ಮ. ದಿನಕ್ಕೊಂದು ಬಾರಿ ನಿನ್ನ ಮುಖವನ್ನಾದರೂ ನೋಡೋ ಭಾಗ್ಯ ಸಿಕ್ಕಿದೆಯಲ್ಲ, ಅಷ್ಟು ಸಾಕಮ್ಮ, ಅಷ್ಟು ಸಾಕು. ಅಯ್ಯೋ ದೇವರೇ, ನನಗೇಕೆ ಈ ಶಿಕ್ಷೆ? ಪ್ರೇಯಸಿ ಅತ್ತಿಗೆ ಆಗಿ ಮನೆ ಸೇರಿದಳು, ಅನಾರೋಗ್ಯದ ತಂದೆ ನನ್ನ ಪಾಲಿಗೆ ಸಿಕ್ಕಿದರು. ಇದೆಲ್ಲವನ್ನು ನೋಡೋದಕ್ಕಿಂತ ಈ ಮನೆ ಬಿಟ್ಟು ದೂರ, ಬಹು ದೂರ ನಾನು ಹೋಗಲೇಬೇಕು. ಅಯ್ಯೋ ತಾಯಿಯ ಮಮತೆ ಕಂಡ ದೇವನು ಅಡಗಿಹನೆಲ್ಲೋ ಮರೆಯಾಗಿ. ತಾಯಿಯ ಮಮತೆ ಕಂಡ ದೇವನು ಅಡಗಿಹನೆಲ್ಲೋ ಮರೆಯಾಗಿ. ತಾಯಿಯ ಶಾಂತಿಗೆ ಧರಣಿಯು ನಾಚಿ ಮೌನದಿ ನಿಂತಳು ತಲೆಬಾಗಿ. ಅಮ್ಮ 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 ನನ್ನಮ್ಮ. ಅಪ್ಪ ತಂದೆ, ಯಾವ ಹೆಣ್ಣಿಗೂ ಇಂಥ ಶಿಕ್ಷೆ ಬೇಡಪ್ಪ, ಬೇಡ. ನನಗೆ ಕೊನೆ ಹಾಕ್ಬಿಡ್ಲಿ. ಅಮ್ಮ, ಏನಮ್ಮ ದೀಪ ಏನ್ ಮಾಡಲು ಅಂತ ಅವಳಿಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನೋಡಮ್ಮ, ಈ ಮನೇಲಿ ನಿನಗೆ ತಿಂದದ್ದು ಜಾಸ್ತಿ ಆಯ್ತೋ ಇಲ್ಲ ನಿನ್ ಗಂಡನ ಹೇಳಕ್ಕೆ ಮಾತು ಜಾಸ್ತಿ ಆಯ್ತೋ? ನೋಡಮ್ಮ, ದೀಪ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಿದ್ರೆ ಬಿದ್ದಿರು, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ಬೋದು. ಹೋಗ್ತೀನಪ್ಪ, ಹೋಗ್ತೀನಿ. ಈ ಮನೆ ಬಿಟ್ಟು ಹೋಗ್ತಾ ಇದೆ. ಆದ್ರೆ ಈ ಮನೇಲಿ ನಿನ್ನ ಹುಲಿ ಬೈಗೆ ಹಾಕ್ಬೇಕಲ್ಲ ಅನ್ನೋದೊಂದೇ ಒಂದು ಚಿಂತೆ ಕಣೋ. ಅಮ್ಮ, ನನ್ನ ಹೆಂಡ್ತಿನ ಹುಲಿ ಅಂತೀಯ? ಅವಳು ಎಂತ ಕರುಣಾಮಯಿ ಅಂತ ನಿನಗೆ ಗೊತ್ತೇನಮ್ಮ? ಅವಳಲ್ಲಿರುವ ಗುಣ ನಿನ್ನಲ್ಲಿ ಒಂಚೂರಾರು ಇದ್ದಿದ್ರೆ ಈ ಮನೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಮ್ಮ, ಬರ್ತಿರ್ಲಿಲ್ಲ. ಹೌದಪ್ಪ, ಹೌದು. ನಿನ್ನ ಹೆಂಡತಿ ಎಂತ ಕರುಣಾಮಯಿ ಅಂತ ಇವಳಿಗೇನು ಗೊತ್ತು? ಹೋಗಪ್ಪ ಹೋಗು. ಹೆಂಡತಿ ಗುಲಾಮ್ನಾಗ ಎಷ್ಟು ದಿವಸ ಬಾಳ್ಬೇಕು ಅಂತಿದ್ಯಾ? ಬಾಳೋಗು. ಏ ಮುದುಕ, ಈ ಮಾತನ್ನ ವಾಪಸ್ ತಗೋ. ನಾನು ಎಂಟಿ ಗುಲಾಮ್ನ? ಎಂಟಿ ಗುಲಾಮ ಯಾರು ಅಂತ ನೀನೇ ತಿಳ್ಕೊ. ಎಂಟಿ ಗುಲಾಮ ನೀನು. ಯಾರ ಹೆಂಡತಿ ಗುಲಾಮ ಅಂತಿರೋದು? ಯಾರು? ಇವ್ರನ್ನ ಹೆಂಡತಿ ಗುಲಾಮ ಅಂತ ಇದೆಯಾ? ಬೇಡ ಶಂಕರ್, ನಿನಗೆ ಹೆತ್ತಿದ್ದಕ್ಕೂ ಸಾಕಾಯ್ತು ಕಣೋ, ಸಾಕಾಗೋಯ್ತು. ಅಮ್ಮ, ನಾನೇ ನಿನ್ಗೆ ಜನ್ಮ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ನ? ಇಲ್ವಲ್ಲ. ನಿಮ್ಮ ತೀಟ ತೀರ್ಸ್ಕೊಳ್ಳೋಕೋಸ್ಕರ ಮಾಡಿದ ಕರ್ಮಕ್ಕೆ ನಮ್ಮನ್ನ ತಂದು ಈ ಹಳ್ಳಕ್ಕೆ ತಳಿದಿರ. ಇದು ಒಂದು ಬಾಳೆ, ಇದು ಒಂದು ಬದುಕೆ. ಬೇಕಿತ್ತೆ ಮೀನಾಕ್ಷಿ, ಇದು ಬೇಕಿತ್ತ? ಇವರು ನಮ್ಮ ಮಕ್ಕಳ. ಲೇ ಲೇ ಮೀನಾಕ್ಷಿ,
ಈ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟಿಯೇ. ಒಬ್ಬೊಬ್ರು ಒಂದೊಂದು ಮುತ್ತು ಕಣೆ, ಒಂದೊಂದು ಮುತ್ತು. ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ. ಲೇ, ಇವರು ಈ ರೀತಿ ಬೆಳಿತಾರೆ ಅಂತ ಗೊತ್ತಾಗಿದ್ರೆ ಅವತ್ತ ಸಾಯಿಸ್ಬಿಡ್ತಾ ಕಣ, ಅವತ್ತ ಸಾಯಿಸ್ಬಿಡ್ತಾ. ದಯವಿಟ್ಟು ಮಕ್ಕಳನ್ನ ಸಾಯಿಸ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಮಕ್ಳು ರೀ, ಅವ್ರೆಲ್ಲೇ ಇರ್ಲಿ, ಹೇಗೆ ಇರ್ಲಿ, ಚೆನ್ನಾಗಿರ್ಬೇಕು ಅಷ್ಟೇ ರೀ, ಅಷ್ಟೇ. ಮೀನಾಕ್ಷಿ, ನಿನ್ಗಿನ್ನೂ ಪುತ್ರ ವ್ಯಾಮೋಹ ಹೋಗ್ಲಿಲ್ಲ. ಲೇ, ಮಕ್ಕಳಿಂದ ತಂದೆ ತಾಯಿಗಳಿಗೆ ನಿರಂತರವಾಗಿ ನೋವು ತಪ್ಪಿದ್ದಲ್ಲ ಕಣೆ, ತಪ್ಪಿದ್ದಲ್ಲ. ಬಿಟ್ಬಿಡು ಈ ವ್ಯಾಮೋಹ, ಬಿಟ್ಟು ಬಂದ್ಬಿಡು. ನಾನಿನ್ನೂ ಗಟ್ಟಿಯಾಗಿದ್ದೀನಿ, ನಾನು ನಿನ್ನ ಸಾಕ್ತೀನಿ ಕಣೆ, ನಾನು ನಿನ್ನ ಸಾಕ್ತೀನಿ. ಗೊತ್ತು ರೀ, ನೀನು ನನ್ನ ಸಾಕ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಮಗನ ಹುಲಿ ಬಾಯಿಗೆ ಹಾಕ್ಬಿಟ್ಟು ನಾನು ಹೇಗ್ರಿ ಬರ್ಲಿ, ಹೇಗ್ ಬರ್ಲಿ? ನನಗೆ ನನ್ನ ಮಗ ಚೆನ್ನಾಗಿರ್ಬೇಕು ರೀ. ನೋಡಿ, ಹೇಗಾದ್ರೂ ಮಾಡಿ ಅದರಿಂದ ದೂರ ಮಾಡಬೇಕು. ಇದನ್ನೆಲ್ಲ ನಾವೇ ಬಗೆಹರಿಸ್ಬೇಕು. ಅಂದ್ರೆ ಬಿಡುಗಡೆ ಈ ಯಾರಿಂದ ಯಾರಿಗೆ ಬಿಡುಗಡೆ, ಯಾರಿಗೆ ಯಾರು ಬಿಡುಗಡೆ? ತಾಯಿಯ ಮಮತೆ ಕಂಡ ದೇವನು ಅಡಗಿಹನೆಲ್ಲೋ ಮರೆಯಾಗಿ. ತಾಯಿಯ ಮಮತೆ ಕಂಡ ದೇವನು ಅಡಗಿಹನೆಲ್ಲೋ ಮರೆಯಾಗಿ. ತಾಯಿಯ ಶಾಂತಿಗೆ ಧರಣಿಯು ನಾಚಿ ಮೌನದಿ ನಿಂತಳು ತಲೆಬಾಗಿ. ಅಮ್ಮ 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 ನನ್ನಮ್ಮ. ಹಾಳ ಜೀವ ಹೊಟ್ಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಂದು ಒಂದು ಬಾಳು, ನಂದು ಒಂದು ಬದುಕು. ನನ್ನಂತವ್ರು ಈ ಭೂಮಿ ಮೇಲೆ ಬದುಕಿರ್ಬೇಕಲ್ಲ. ಚೆನ್ನಾಗಿದ್ದೀರೇನಪ್ಪ? ಚಂದ, ಏನ್ ಚಂದ. ಚಂದ ಆಗಿದ್ದು ಯಾವ ನರ್ಕ ಅನ್ಭವಿಸ್ಬೇಕಮ್ಮ ನಾನು. ಈ ರೀತಿ ಬರೋದಕ್ಕಿಂತ ಸಾವಿರಾರು ಬರಬಾರ್ದಾಗಿತ್ತ. ಯಾಕಪ್ಪ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಿ? ನೋಡಿ, ಸಾವು ಅನ್ನೋ ಮಾತನ್ನ ಇನ್ನೊಂದ್ಸಲ ಆಡಿದ್ರೆ ನಿಮ್ಗೆ ನನ್ನ ಮೇಲೆ ಆಣೆ ಆಗಿದೆ. ಅಯ್ಯೋ ದೇವ್ರಿ, ಚಿಕ್ಕ ವಯಸ್ಸಿಂದನು ನನ್ನ ತಂದೆ ಒಂದು ಇರುವೆಗೂ ನೋಡ್ಕೊಳ್ಳೋ ಅಷ್ಟು ಪ್ರಯತ್ನ ಪಟ್ಟವಳಲ್ಲ. ಆದ್ರೆ ಈಗ ಇವ್ರಿಗೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಪ್ಪ ಅದಿರ್ಲಿ, ಅಮ್ಮ ಇಲ್ಲಪ್ಪ.
ಮಾತಾಡಿಯಪ್ಪ. ಶೀಲಾ, ನೀನ್ ಯಾಕ ಮಾಡ್ತಿದೀಯಾ? ಅಳೋದಕ್ಕಿಂತಲೇ ನಾವಿದ್ದೀವಿ. ಪ್ರೀತಿಯಿಂದ ತೆಂಗಿನ ಮರವನ್ನು ಬೆಳೆಸಿದ್ರೆ ಎಳ್ಳೀರು ಕಾಯಿ ಕೊಡುತ್ತೆ. ಆದರೆ ಪ್ರೀತಿಯಿಂದ ಮಕ್ಕಳನ್ನ ಸಾಕಿದ್ರೆ ಬರೀ ಕಣ್ಣೀರು ಕಷ್ಟ ಕೊಡ್ತಾರೆ ಅನ್ನೋ ಮಾತು ಸುಳ್ಳಲ್ಲಮ್ಮ, ಸುಳ್ಳಲ್ಲ, ನಿಜ ನಿಜ. ನನ್ನ ಜೀವ ನಿಮ್ಮಮ್ಮ. ಆದರೆ ಅವಳ ಕಷ್ಟ ಸುಖ ಏನು ಅಂತ ವಿಚಾರಿಸಕ್ಕೂ ಸಾಧ್ಯವಾಗದ ಅಯೋಗ್ಯ ನಾನಾಗಿದ್ದೀನಮ್ಮ, ಅಯೋಗ್ಯ ನಾನಾಗಿದ್ದೀನಿ. ಅವಳ ಜೊತೆ ಕಡೆ ತನಕ ಬಾಳಿ ಬದುಕಬೇಕಾದನು ನಾನು. ಆದರೆ ಅವಳೊಂದು ತೀರ, ನಾನೊಂದು ತೀರ. ಅವಳು ಅಲ್ಲಿತ್ಕೊಂಡು ನಾನು ಇಲ್ಲಿತ್ಕೊಂಡು ನೋಡ್ಲಾರೆ. ಅಪ್ಪ, ನನ್ಗೆ ಯಾಕೋ ಅಮ್ಮನ ನೋಡ್ಬೇಕು ಅನ್ನಿಸ್ತಾ ಇದೆ. ನೋಡ್ದಂಗೆ ಇರೋದಕ್ಕೆ ನನಗೆ ಉಸಿರುಗಟ್ಟಂಗೆ ಆಗ್ತಾ ಇದೆ. ಮೀನಾಕ್ಷಿ, ಅಪ್ಪ ಅಳ್ಬೇಡಿ ಅಪ್ಪ, ಅಳ್ಬೇಡಿ. ನೀವ್ ಹೇಳ್ತಾ ಇದ್ರೆ ನಾನು ಸೇರಿ ನಿಂತೋದಾಗ ಆಗುತ್ತೆ. ಅಪ್ಪ, ಅಮ್ಮನ ನಾನು ನೇರವಾಗಿ ನೋಡ್ಬೇಕು. ನೀವಾದ್ರೂ ಕರೀರಿ ಅಪ್ಪ, ನೀವಾದ್ರೂ ಕರೀರಿ. ಶೀಲಾ, ಈಗ ನಿಮ್ಮಮ್ಮನ ಕರೆದ್ರೆ ಇಡೀ ದಿವಸ ಸೊಸಕೆಯಿಂದ ಚಿತ್ರಹಿಂಸೆನ ಅನ್ಭವಿಸ್ಬೇಕಾಗತ್ತೆ ಕಣೆ. ಆದ್ರಿಂದ ನಾನು ಹಸಿವಿನಿಂದ ಸಾಯ್ತಾ ಇದ್ರು ನಿಮ್ಮಮ್ಮನ ಕರೀಲಿಲ್ಲಮ್ಮ, ನಿಮ್ಮಮ್ಮನ ಕರೀಲಿಲ್ಲ. ಕೈಕಲ್ ಬರ್ತಾ ಇಲ್ಲ, ಸುಸ್ತು, ಸಂಕಟ ತಡಿಕಾಗ್ತಿಲ್ಲ ನನ್ನ ಕೈಲಿ. ಅಪ್ಪ ಏನಾಯ್ತಪ್ಪ? ಅಪ್ಪ ಮಾತಾಡಿ ಅಪ್ಪ, ಅಪ್ಪ ಮಾತಾಡಿ. ಅಪ್ಪ ಏನಾಯ್ತಪ್ಪ? ನೋಡಿ ಅಪ್ಪ, ನಾನ್ ನಿಮ್ಮ ಮಗಳು ಶೀಲಾ ಮಾತಾಡ್ತಿದ್ದೀನಿ, ಹೇಳಿ ಅಪ್ಪ. ಅಯ್ಯೋ ಅಮ್ಮ, 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 ಅಪ್ಪ ಮಾತಾಡ್ತಾ ಇಲ್ಲ, ಬೇಗ ಬಾ ಅಮ್ಮ. ಅಕ್ಕೆ, ಅಕ್ಕೆ, ಅಮ್ಮ ಬೇಗ ಬನ್ನಿ ಅಮ್ಮ. ಅಪ್ಪಾಜಿ ಏನಂತ ಕಿರ್ಚಿ ಸಾಯ್ತಾ ಇದ್ಯಾ? ಏಯ್, ನಿನಗೆ ಎಷ್ಟು ಸಾರಿನ ಹೇಳಿದ್ದು ಈ ಮನೆ ಹೊಸಲು ತುಳಿಬೇಡ ಅಂತ? ಯಾಕೆ ಬಂದೆ? ತೊಲಗೆ ಇಲ್ಲಿಂದ. ನಾಚಿಕೆ ಆಗಲ್ವೇನೆ? ಅದಕ್ಕೆ ನನಗೆ ನಾಚಿಕೆ ಆಗದಿದ್ರು ಪರವಾಗಿಲ್ಲ. ನೋಡಿ, ಅಪ್ಪ ಮಾತಾಡದೆ ಸುಸ್ತಾಗಿ ಬಿದ್ದೋಗಿದ್ದಾರೆ. ಒಂದೇ ಒಂದ್ಸಲ ಅಮ್ಮನ ಕರೀರಿ, ಏನಾಗಿದೆ ಅಂತ ನೋಡ್ಬೇಕು. ಕರೀರಿ ಅದಕ್ಕೆ, ಕರೀರಿ. ಅಪ್ಪ ಮಾತಾಡಿ ಅಪ್ಪ. ಇನ್ನು ಸತ್ತಿಲ್ಲ ಬಿಡು, ಕೆಳಗ್ತಾನೆ ಬಿದ್ದಿರೋದು. ಏನಂದೆ? ನಮ್ಮ ಅಪ್ಪನೇ ಸತ್ತಿಲ್ಲ ಅಂತ ಹೇಳ್ತೀಯ? ಅವ್ರೇನಕ್ಕೆ ಏನ್ ಮಾಡಿದ್ದಾರೆ ನಿನಗೆ? ಅವರಿಂದ ನಿನಗೆ ಏನು ಅನ್ಯಾಯ ಆಗಿದೆ? ಚಿಕ್ಕ ವಯಸ್ಸಿಂದ ಯಾರಿಗೂ ಬಗಿದೆ ಇರೋರು, ಇವಾಗ ನಿನ್ಗೆ ಅವರಿಂದ ಯಾಕೆ ಏನು ಅನ್ಯಾಯ ಆಗಿದೆ ಅಂತ ಈ ರೀತಿ ಮಾಡ್ತಾ ಇದ್ಯಾ? ಅದು ಅಲ್ಲದೆ ನಮ್ಮ ತಂದೆ ಮೇಲೆ ನಿನಗೆ ದೇಶ, ಅವ್ರು ನಿನಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ಯಾ? ಹೆಂಗ್ ಹೊಡ್ದೆ ನನ್ಗೆ? ಓಡಿ ನೋಡೋಣ ಇನ್ನೊಂದ್ಸತಿ. ಓಡಿಯೇ ನೋಡ್ತಿದ್ರೆ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಒಂದು ನಿಮಿಷ ಇಲ್ಲೇ ಇದ್ರೆ ಕುತ್ತಿಗೆ ಹಿಡಿಸಿ ಸಾಯಿಸ್ಬಿಡ್ತೀನಿ. ಅಪ್ಪ, ನೋಡಿದೇನಪ್ಪ ನಿನ್ನ ಮಗಳ ಪರಿಸ್ಥಿತಿನ? ಹೆತ್ತ ತಂದೆ ತಾಯಿನ ಹತ್ರದಿಂದ ನೋಡಕ್ಕಾಗ್ದಿರೋ ನತದೃಷ್ಟ ಮಗಳಾಗೋಗಿದ್ದೀನಿ ನಾನು. ಯಾಕಪ್ಪ ಯಾಕಪ್ಪ ಅಮ್ಮನ ಮನಸ್ಸು ಎಷ್ಟು ಕಲ್ಲಾಗಿದೆ? ಏನಾಗಿದೆ ಈ ಮನೇಲಿ? ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನಿಮ್ಮಮ್ಮನ ಮನಸ್ಸು ಕಲ್ಲಲ್ಲ ಕಡೆ, ಹೂ. ಆದ್ರೆ ಆ ಮನ್ಸನ್ನ ಕಲ್ಲಾಗಿ ಕೊಳ್ಸಿರೋಳು ನಾನು. ನಿಮ್ಮಮ್ಮನ ಮನ್ಸು ಏನಾದರೂ ಕಲ್ಲಾಗಲಿಲ್ಲ ಅಂದಿದ್ರೆ ಈ ಮನೆಯಲ್ಲಿ ಯಾರು ಯಾವಾಗ ಸಾಯ್ತಿದ್ರೋ ಒಂದು ಗೊತ್ತಾಗ್ತಿರ್ಲಿಲ್ಲ.
ನೀನು ನೋಡು, ಬಂದ ಹೋದ ಅಷ್ಟು ಬಿಟ್ಟು ಬೇರೆ ಏನಾದ್ರೂ ನಕ್ರ ಮಾಡಿದ್ರೆ ಮನುಷ್ಯನ ನೀನು ರಾಕ್ಷಸಿ. ಅಪ್ಪ ಅಪ್ಪ ಅಪ್ಪಾಜಿ ಎದೊಳಿ ಅಪ್ಪಾಜಿ. ಲೇ ಶೀಲಾ, ನಾನು ಬರ್ತೀನಿ ಜೊತೆಲಿ ಅಂತಂದ್ರೆ ಒಬ್ಳೆ ಬಂದಿದೆಯಲ್ಲ, ಏನಾಗಿದೆ ಮಾವನಿಗೆ? ಮಾವ ಚೆನ್ನಾಗಿದ್ದೀರಾ? ಅಪ್ಪಾಜಿ ಬನ್ನಿ. ಉದ್ವಾ ನೀನಾ? ನಾನ್ ನೋಡ್ತಾ ಇರೋದು ಕನ್ಸಲ್ಲ ತಾನೆ? ನೀನಿಷ್ಟು ಬದಲಾವಣೆ? ಹೌದು ಮಾವ, ಬದಲಾಗಿದ್ದೀನಿ. ಕಲ್ಲು ಬಂಡೆ ಒಳಗೆ ನಿಮ್ ಮಗಳು ಪ್ರೀತಿ ಹೂವು ಅಳಿಸಿದಾಳೆ. ನಾನ್ ದ್ವೇಷದ ಜ್ವಾಲೆಯಿಂದ ಹೊರಬಂದು ನಿಮ್ಮ ಮಗಳ ಜೊತೆ ಸುಖ ಸಂಸಾರವಾಗಿ ಜೀವನ ಮಾಡ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡಿ ಮಾವ. ನೀವು ಅಪ್ಪ ಅವ್ರ ಜೊತೆ ನನಗೂ ಆಶೀರ್ವಾದ ಮಾಡಪ್ಪ. ಇದಕ್ಕಿಂತ ಸಂತೋಷ ನನಗೆ ಬೇರೆ ಏನಿದೆ? ದೇವರೇ, ನನ್ನ ಮಗಳ ಬಾಳು ಯಾವ ರೀತಿ ಇರಬೇಕು ಅಂತ ಅನ್ಕೊಂಡಿದ್ನೋ ಆ ರೀತಿನೇ ಇದೆ. ಸಾಕಪ್ಪ, ನನಗಿಟ್ಟು ಸಾಕು. ಶೀಲಾ, ಇದನ್ನು ನಿಮ್ಮಮ್ಮ ನೋಡಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲೋ ಏನೋ. ಅಪ್ಪ ಅಮ್ಮನ ವಿಚಾರ ಮಾತಾಡ್ಬಿಡಪ್ಪ. ನಾನೆಷ್ಟು ಹತ್ತು ಕರೆದು ಗೋಗರೆದ್ರು ಒಂದೇ ಒಂದ್ಸಲ ಈ ಪಾಪಿ ಮಗಳನ್ನ ನೋಡಕ್ ಬರ್ಲಿಲ್ಲ. ಆ ರೀತಿ ಹೇಳ್ಬೇಡಮ್ಮ, ಆ ರೀತಿ ಹೇಳ್ಬೇಡ. ಆಡೋಕ್ಕೂ ಆಗದೆ ಅನ್ಭವಿಸೋಕ್ಕೂ ಆಗದೆ ಒದ್ದಾಡ್ತಾ ಇದೆ ಆ ಜೀವ. ಲೇ ಶೀಲಾ, ಇದೇ ರೀತಿ ಮಾತಾಡ್ತೀಯೋ ಇಲ್ಲ ಮಾವನ್ಗೆ ಏನಾದ್ರೂ ತಿನ್ನಿಸ್ತೀಯೋ? ಅಪ್ಪಾಜಿ ಬನ್ನಿ. ಏನಿಲ್ಲ. ತಾಯಿಯ ಕೂಗಿಲ್ಲ, ತಂದೆಯ ಕರೆಯಿಲ್ಲ. ತಾಯಿಯ ಕೂಗಿಲ್ಲ, ತಂದೆಯ ಕರೆಯಿಲ್ಲ. ಅಂಡನ ವಾತ್ಸಲ್ಯ ನಿನಗಿಲ್ಲ ಹೆಣ್ಣೆ. ಗಂಡನ ವಾತ್ಸಲ್ಯ ನಿನಗಿಲ್ಲ ಹೆಣ್ಣೆ. ಕಂಬನಿ ಯಾರಿಗೋ ಕರುಳಿನ ಈ ಗುಡಿಗೂ ಈ ನ್ಯಾಯ ಈ ನೀತಿ ನೀ ನೋಡದೆ ಕಲ್ಲಾದೆಯ ಎಂದು ಓ ದೇವರೇ. ಈ ಲೋಕದ ಕಥೆ ನೋಡದೆ, ಈ ಲೋಕದ ಕಥೆ